ಧಾರವಾಡದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಪಘಾತದ ತೀವ್ರತೆ ಏನು ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಧಾರವಾಡದ ಹೊರವಲಯದಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು. ಧಾರವಾಡದ ಹೊರವಲಯದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರಮುಖವಾಗಿ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಇನ್ನೊಂದು ಲಾರಿಗೆ ಡಿಕ್ಕಿಯಾಗಿದೆ. ಲಾರಿ ಅಪಘಾತದ ಭಯಾನಕ ದೃಶ್ಯ ಸ್ಥಳೀಯ ಸಿಸಿಟಿವಿಯಲ್ಲಿ ಟೋಲ್ ಹತ್ರ ಇರುವಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇದ್ದೀರಾ, ಸ್ಪೀಡಲ್ಲಿದ್ದಂತಹ ವೆಹಿಕಲ್ ಸ್ಪೀಡ್ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಇದರ ಪರಿಣಾಮ ಮುಂದೆ ಇದ್ದಂತಹ ಲಾರಿಗೆ ಹಿಂಬದಿಯಿಂದ ಈ ಲಾರಿ ಗುತ್ತಾ ಇದೆ. ಸೊ ಇದರಿಂದ ಅಲ್ಲಿದ್ದಂತಹ ಟೋಲ್ ಸಿಬ್ಬಂದಿ ಕೂಡ ಆತಂಕದಿಂದ ಓಡಿ ಹೋಗ್ತಾ ಇರುವಂತಹ ದೃಶ್ಯ ಕೂಡ ಸೆರೆಯಾಗಿದೆ. ಅಪಘಾತದ ತೀವ್ರತೆಗೆ ಒಂದು ನೆಲ ಅಲ್ಲಿ ತೇವ ಆಗಿದೆ, ನೀವು ಗಮನಿಸಬಹುದು. ಇನ್ನೊಂದು ಸ್ಪೀಡಲ್ಲಿದ್ದಂತಹ ಲಾರಿ ಚಾಲಕನಿಗೆ ಸ್ಪೀಡ್ ಒಮ್ಮೆಗೆ ಕಂಟ್ರೋಲಿಗೆ ಸಿಕ್ಕಿಲ್ಲ. ಹೀಗಾಗಿ ನೇರವಾಗಿ ಆತ ಮುಂದೆ ಇದ್ದಂತಹ ಲಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಅಲ್ಲೇ ಆ ಸಿಬ್ಬಂದಿಗಳು ನಿಂತಿರ್ತಾರಲ್ಲ ಯೂಶಲಿ, ಸೊ ಭದ್ರತೆ ಕೊಡೋ ನಿಟ್ಟಿನಲ್ಲಿ, ಸೊ ಅವರೆಲ್ಲರೂ ಕೂಡ ದಿಕ್ಕಾಪಾಲಾಗೋಡಿದ್ದಾರೆ. ಇನ್ನು ಅಪಘಾತದ ತೀವ್ರತೆಯನ್ನು ಬಿಂಬಿಸ್ತಾ ಇದೆ ಮುಂಭಾಗದಲ್ಲಿ ಜಖಮ್ಮಾಗಿರುವಂತಹ ಲಾರಿಯ ಪಾರ್ಟ್. ಮುಂಭಾಗ ಕಂಪ್ಲೀಟ್ಲಿ ಜಖಮ್ಮಾಗೋಗಿದೆ.